ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಸ್ನೇಹಿತರೆ, ನಿಮಗೆ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಇದ್ದಾಗ ನಾವು ಈ ರೀತಿ ವೀಳ್ಯದೆಲೆ ತಗೊಂಡು ಯಾವ ರೀತಿಯಾಗಿ ಕೂಡ ನಮ್ಮ ಕೂದಲಿಗೆ ಕಲರ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ. ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ. ಹಾಗೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇವಾಗ ನೋಡಿ, ಮನೆಯಲ್ಲಿ ವೀಳ್ಯದೆಲೆ ತಂದಿರ್ತೀವಿ, ಈ ರೀತಿ ಒಣಗೋಗಿರುತ್ತೆ. ಆ ಎಲೆಗಳು ನಾವು ಏನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ. ಆ ರೀತಿ ಯಾವತ್ತೂ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಆ ಎಲೆಗಳು ಕೂಡ ಯೂಸ್ ಮಾಡಿಕೊಂಡು ನಾವು ಎಷ್ಟು ನ್ಯಾಚುರಲಾಗಿ ಬಿಳಿ ಕೂದಲಕ್ಕೆ ಕಲರ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇರೋವಂಥದ್ದು. ಇವಾಗ ನೋಡಿ, ನಾನು ಎಲೆಗಳು ತೊಗೊಂಡಿದ್ದೀನಿ. ಎಲೆ ತೊಗೊಂಡು ಈ ರೀತಿ ಸ್ವಲ್ಪ ಕೆಟ್ಟೋಗಿರೋಂಥ ಭಾಗ ಕಟ್ ಮಾಡ್ಕೊಂಡು ಬಿಡಬೇಕು. ನೋಡಿ, ಇವಾಗ ಈ ರೀತಿ ಸ್ವಲ್ಪ ಕೆಟ್ಟೋಗಿರೋಂಥ ಭಾಗ ಈ ರೀತಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿರುವಂಥ ಎಲೆಗಳು ಸ್ವಲ್ಪ ನೋಡಿ ತೊಗೊಂಡು ಈ ರೀತಿ ಸ್ವಲ್ಪ ಚೂರಾಗಿ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಬೇಕು. ಇವಾಗ ನೋಡಿ ಸ್ನೇಹಿತರೆ, ನಮ್ಮ ಬಿಳಿ ಕೂದಲ ಸಮಸ್ಯೆಗಾಗಿ ನಾವು ಕೆಮಿಕಲ್ ಹೇರ್ ಡೈ ಹಚ್ಚೋಕ್ಕಿಂತ ಈ ಥರ ಇರುವಂಥದ್ದು ನ್ಯಾಚುರಲಾಗಿ ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು. ನೋಡಿ, ಎಲ್ಲ ಎಲೆಗಳು ನೋಡಿಕೊಂಡು ನಾನು ಸ್ವಲ್ಪ ಈ ರೀತಿ ಚೂರಾಗಿ ಮಾಡ್ತಾಯಿದ್ದೀನಿ. ಈ ರೀತಿ ಚೂರಾಗಿ ಮಾಡ್ಕೊಂಡು ಹಾಕಬೇಕು ಮಿಕ್ಸಿಯಲ್ಲಿ. ಈ ವಿಡಿಯೋ ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ತುಂಬಾ ಒಳ್ಳೆಯದು ಸಿಗುತ್ತೆ ಸ್ನೇಹಿತರೆ. ಹಾಗೆ ನೋಡಿ, ನಾನು ಮಿಕ್ಸಿಯಲ್ಲಿ ಎಲೆ ಎಲ್ಲ ಕೂಡ ಚೂರಾಗಿ ಮಾಡಿ ಹಾಕಿದ್ದೀನಿ. ಇವಾಗ ಸ್ನೇಹಿತರೆ, ಇದು ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ. ಮಿಕ್ಸಿ ಮಾಡ್ಕೊಂಡು ಬಂದ್ವಿ ಅಂದ್ರಲ್ಲ, ಅದು ಪೇಸ್ಟ್ ಏನಾಗುತ್ತೆ ಅಂದರೆ ನಮ್ಮ ಬಿಳಿ ಕೂದಲಿಗಾಗಿ ಯಾವ ರೀತಿಯಾಗಿ ನಾವು ಕಲರ್ ರೆಡಿ ಮಾಡ್ಕೊಬೋದು ಅಂತ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಬಿಳಿ ಕೂದಲ ಸಮಸ್ಯೆಗಾಗಿ ಹಾಗೆ ನಮ್ಮ ಕೂದಲು ಉದುರುವಂಥ ಸಮಸ್ಯೆಗಳು ಕೂಡ ಇದ್ದೇ ಇರುತ್ತೆ. ಆವಾಗ ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಇವಾಗ ಒಂದು ಕಬ್ಬಿಣದ ಕಡಾಯಿ ತೊಗೋಬೇಕು. ಅದು ಕಬ್ಬಿಣದ ಕಡಾಯಿಯಲ್ಲಿ ನಮಗೆ ಗ್ರೈಂಡ್ ಮಾಡಿರುವಂಥ ಪೇಸ್ಟು ಅದರಲ್ಲಿ ಹಾಕಬೇಕು. ಈ ಪೇಸ್ಟಲ್ಲಿ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು. ಸ್ವಲ್ಪ ಕಡಿಮೆ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ನಿಮ್ಮ ಮೆಹಂದಿ ನಿಮ್ಮ ತಲೆಗೆ ಎಷ್ಟು ಬೇಕಾಗುತ್ತೆ ಜಾಸ್ತಿ ಕಡಿಮೆ ಅಂತ ಅಂದಾಗ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗತ್ತೆ. ಇವಾಗ ನೀರು ಹಾಕಿದ್ದೀನಿ. ಹಾಗೆ ಸ್ವಲ್ಪ ನಾನು ಸ್ಟವ್ ಮೇಲೆ ಚೆನ್ನಾಗಿ ಇದು ಕುದಿಸ್ಕೋಬೇಕಾಗತ್ತೆ. ಇವಾಗ ಕುದಿಯೋಕ್ಕೂ ಕೂಡ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಸ್ನೇಹಿತರೆ, 1 ಸ್ಪೂನಷ್ಟು ಟೀ ಪುಡಿ ಕೂಡ ಖಂಡಿತವಾಗಿ ಹಾಕಬೇಕು. ಟೀ ಪುಡಿ ಹಾಕೋದ್ರಿಂದ ನಮ್ಮ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಕೂಡ ಕಾಣಿಸುತ್ತೆ. ಇವಾಗ ನೋಡಿ, ಕುದೀತಾ ಇರುವಂಥದ್ದು ಆವಾಗಲೇ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇರುವಂಥದ್ದು ಸೈಡಿಗೆ ನೋಡ್ತಾ ಇರ್ಬೋದು. ವೀಳ್ಯದೆಲೆ ಕಲರ್ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಹಾಗೆ ಅದರಲ್ಲಿ ಗುಣಮಟ್ಟ ಶಕ್ತಿಗಳು ನೋಡಿ, ನಮ್ಮ ಕೂದಲಿಗೆ ಎಲ್ಲನೂ ಕೂಡ ಗುಣಮಟ್ಟ ಶಕ್ತಿ ಸಿಗುವಂಥದ್ದು. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದರಿಂದ ನಿವಾರಣೆ ಆಗುತ್ತೆ. ನಾವು ಎಷ್ಟು ನೋಡಿ, ಎಲೆ ತಿಂದರೆ ಬಾಯೆಲ್ಲ ಕೆಂಪಗಾಗುತ್ತೆ. ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯ ಕಲರ್ ಮಾಡುವಂಥದ್ದು ಎಲೆಗೆ ಕಲರ್ ಮಾಡಬೇಕಂದ್ರೆ ಅದಕ್ಕೆ ನಾವು ಸ್ವಲ್ಪ ಟೀ ಪುಡಿ ಬೆರೆಸಿರ್ತೀವಲ್ವ, ಅದರಿಂದ ನಮಗೆ ಈ ರೀತಿಯಾಗಿ ಕಲರ್ ಸಿಗುವಂಥದ್ದು. ಹಾಗೆ ಒಂದು 2-3 ನಿಮಿಷ ಹಾಗೆ ಕುದಿಸ್ತಾನೆ ಇರಬೇಕು. ಕುದಿಸ್ತಾ ಇರುವಾಗಲೇ ನೋಡಿ ಯಾವ ರೀತಿ ಕಲರ್ ಬರ್ತಾ ಹೋಗುತ್ತೆ. ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡು, ಬೇಕಾದರೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದರೆ ಮತ್ತೆ ಸ್ವಲ್ಪ ಅದಕ್ಕೆ ನೀರು ಕೂಡ ಬೆರೆಸ್ಕೋಬೋದು. ನೋಡಬೇಕು, ಸ್ವಲ್ಪ ಗಟ್ಟಿ ಆಗ್ತಾಯಿದೆ ತೆಳುವಾಗಿದೆ ಅಂತ ನೋಡಿಕೊಂಡು ನೀವು ನೀರು ಇಷ್ಟ ಅದರಲ್ಲಿ ಬೇಕಾದರೆ ಅವಶ್ಯಕತೆ ಬಿದ್ದರೆ ಹಾಕ್ಬೋದು. ನೋಡಿ, ಯಾವಾಗ ಎಷ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೀರಿನ ಅವಶ್ಯಕತೆ ಬಿತ್ತು, ಅದಕ್ಕೋಸ್ಕರ ನೀರು ಹಾಕ್ತಾಯಿದ್ದೀನಿ. ಅದರಲ್ಲಿ ರಸದಲ್ಲಿ ಚೆನ್ನಾಗಿ ನೀರೆಲ್ಲ ಕೂಡ ಕುದೀತಾ ಇರುವಾಗ ಅದರಲ್ಲಿ ಒಂದು ನೀರಿಗೆ ತುಂಬಾ ಸ್ಟ್ರಾಂಗಾಗಿ ಶಕ್ತಿ ಸಿಗುವಂಥದ್ದು. ಹಾಗಾಗಿ ನೀರು ಬೇಕಾದರೆ ಹಾಕಬೇಕು. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಲ್ವ, ಹಾಗೆ ಕುದಿಸ್ತೀನಿ ಮತ್ತೊಂದು 2 ನಿಮಿಷ. ಈ ಥರವಾಗಿ ಸಣ್ಣ ಮಕ್ಕಳ ಏಜಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಇರುತ್ತೆ, ಅವ್ರಿಗೂ ಕೂಡ ಯೂಸ್ ಮಾಡ್ಬೋದು. ವಾರದಲ್ಲಿ 1 ಸರ್ತಿ 2 ಸರ್ತಿ ಯೂಸ್ ಮಾಡ್ತಾ ಹೋಗಿ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಕುದಿಸ್ಕೊಂಡು ತೊಗೊಳ್ತಾ ಇದ್ದೀವಿ. ಈ ಥರವಾಗಿ ಕುದಿಸ್ಕೊಂಡು ತೊಗೋಬೇಕು. ಕುದಿಸ್ಕೊಂಡು ತೊಗೊಂಡಾದಮೇಲೆ ನಾವಿವಾಗ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿಕೊಂಡು ಒಂದು ಸೋದು ತೊಗೊಂಡು ನಾವಿವಾಗ ಇದರಲ್ಲಿ ಬಟ್ಲಲ್ಲಿ ಸೋದಿಸೋಣ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದಲ್ವ ಈ ನೀರು. ಈ ನೀರಿಗೆ ನಮಗೆ ಎಷ್ಟು ಸ್ಟ್ರಾಂಗಾಗಿ ಶಕ್ತಿ ಸಿಗುವಂಥದ್ದು ರೀ.
ಇವಾಗ ನೀರು ಸೋದಿಸ್ಕೊಂಡು ತೊಗೊಂಡಾಯ್ತು. ಈ ನೀರು ನಾವು ಯಾವ ರೀತಿ ಮೆಹಂದಿಗೆ ಮಿಕ್ಸ್ ಮಾಡ್ಕೋಬೇಕು, ಯಾವ ಮೆಹಂದಿ ಕಲಿಸ್ಬೇಕಂತ ಹೇಳ್ತೀನಿ ನೋಡಿ. ಫಸ್ಟಿಗೆ ಸ್ವಲ್ಪ ರೀತಿ ಸೋಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಸ್ಪ್ರೆಸ್ ಮಾಡಿ ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ತೆಗಿಬೇಕು. ಮೆಂತ್ಯ ಕಾಳು ಹಾಕಿರ್ತೀವಲ್ವ, ಸ್ವಲ್ಪ ಜೀಟ ಅಂಶ ಜಾಸ್ತಿ ಇರುತ್ತೆ. ಸಾಕು, ನೀರು ಚೆನ್ನಾಗಿ ಬಂದಿರೋವಂಥದ್ದು. ಮತ್ತು ಸ್ನೇಹಿತರೆ, ಕಬ್ಬಿಣದ ಕಡೆಯೇ ತೊಗೋಬೇಕು ನಾವು ಮೆಹಂದಿ ಕಲಿಸೋದಕ್ಕೆ. ಯಾಕಂದರೆ ಕಬ್ಬಿಣದ ಕಡೆಯಲ್ಲಿ ಕಬ್ಬಿಣದ ಅಂಶ ಬಿಡುವಂಥದ್ದು. ಹಾಗಾಗಿ ಕಬ್ಬಿಣದ ಕಡೆ ತೊಗೊಂಡಿದ್ದೀರಿ. ನೀರು ಸೋಸಿರೋಂಥ ನೀರು ಅದರಲ್ಲಿ ಹಾಕಬೇಕು. ಹಾಕಿದಾದಮೇಲೆ ಸ್ನೇಹಿತರೆ, ಮೆಹಂದಿ ಏನು ಹಾಕ್ತೀರಂದರೆ ಹೀನಾ ಮೆಹಂದಿ ಪುಡಿ ಹಾಕ್ತೀನಿ ನೋಡಿ. ಅದು ಒಂದು 2 ಸ್ಪೂನಷ್ಟು 3 ಸ್ಪೂನಷ್ಟು ಹೀನಾ ಮೆಹಂದಿ ಪುಡಿ ಹಾಕಬೇಕು. ಅದು ನ್ಯಾಚುರಲಾಗಿ ಬಣ್ಣ ಬಿಡುವಂಥದ್ದು. ಅದರ ಜೊತೆಗೆ ಸ್ನೇಹಿತರೆ, ನೆಲ್ಲಿಕಾಯಿ ಮೆಹಂದಿ ಕೂಡ ಖಂಡಿತವಾಗಿ ಹಾಕಿ. ಅವಲ ಮೆಹಂದಿ ಕೂಡ ಅಂತೀವಿ. ಅದು ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ಬಿಡಿ. ಏನೋ ಒಂದು ಸ್ವಲ್ಪ ಕಡಿಮೆ ಜಾಸ್ತಿ ಆದರೂ ಕೂಡ ಏನು ಪರವಾಗಿಲ್ಲ, ನಡೆಯುತ್ತೆ. ಇವಾಗ ನೋಡಿ, ಮೆಹಂದಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನೀರಲ್ಲಿ. ಸ್ವಲ್ಪ ಕೂಡ ಗಂಟು ಥರ ಇರಬಾರ್ದು. ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಬಿಡಿ. ನೋಡಿ, ಎಲ್ಲ ಕೂಡ ಮೆಹಂದಿ ಮಿಕ್ಸ್ ಮಾಡ್ಕೊಂಡಾಯಿತು. ಇದೇ ರೀತಿಯಾಗಿ ಮೆಹಂದಿ ಮಿಕ್ಸ್ ಮಾಡಿಕೊಂಡು ನಾವು ಈ ಮೆಹಂದಿ ಏನು ಮಾಡಬೇಕಂದ್ರೆ, ರಾತ್ರಿ ಹೊತ್ತಿಗೆ ಈ ರೀತಿ ಮೆಹಂದಿ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬೆಳಗ್ಗೆ ಹೊತ್ತಿಗೆ ನಾವು ಅಪ್ಲೈ ಮಾಡ್ಕೋಬೇಕಂದ್ರೆ ರಾತ್ರಿ ಹೊತ್ತಿಗೆ ಮಾಡ್ಕೋಬೇಕು. ಇಲ್ಲ ನೀವು ಬೆಳಗ್ಗೆ ಹಚ್ಕೋಬೇಕು ಅಂದರೆ, ಸ್ವಲ್ಪ ಸಾಯಂಕಾಲ ಹಚ್ಕೋಬೇಕಂದ್ರೆ ಬೆಳಗ್ಗೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಂದು 4ರಿಂದ 5 ಗಂಟೆಗಳ ಕಾಲ ರೆಸ್ಟ್ ಮಾಡಬೇಕು. ಆವಾಗಲೇ ಮೆಹಂದಿ ಕಲರ್ ಚೆನ್ನಾಗಿ ಬಿಟ್ಕೊಡುವಂಥದ್ದು. ನಾನಿದು ರಾತ್ರಿ ಪೂರ್ತಿ ಬಿಟ್ಟಿದ್ದೆ. ಬೆಳಗ್ಗೆ ಹೊತ್ತಿಗೆ ನೋಡಿಬಿಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು ನೋಡಿ. ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದಕ್ಕೊಂಥರ ಈ ರಿಸಲ್ಟ್ ಸಿಗುವಂಥದ್ದು. ಯಾಕಂದರೆ ಕಬ್ಬಿಣದ ಅಂಶ ಬಾಣಲೆಯಲ್ಲಿ ಇರುತ್ತಲ್ವ, ಅದು ಮೆಹಂದಿಯಲ್ಲಿ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ. ಹಾಗಾಗಿ ನಮಗೆ ಮೆಹಂದಿಗೆ ಈ ಥರ ಕಲರ್ ಸಿಗುವಂಥದ್ದು. ಖಂಡಿತವಾಗಿ ಈ ಥರವಾಗಿರುವಂಥ ಹೇರ್ ಮೆಹಂದಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ರಿಸಲ್ಟ್ ಇಷ್ಟ ಆದರೆ, ಒಳ್ಳೇದು ಅನಿಸಿದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಕೂಡ ಕೇಳ್ಕೊತೀನಿ ಸ್ನೇಹಿತರೆ. ಈಗ ಈ ಮೆಹಂದಿ ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಬೇಕು. ಹಾಗಿದ್ರೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ.